ಎ ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಬಾರ್ 2ab ಬಾರ್ ಬಿ ಸ್ಕ್ವೇರ್. ಇಲ್ಲಿ ಎ ಮತ್ತು ಬಿ ಅಂತಂದರೆ ಅವು ಎರಡು ಅಂಕಿಯ ಒಂದು ಸಂಖ್ಯೆ. ಎ ಒಂದು ಅಂಕಿ ಮೊದಲನೇ ಅಂಕಿ, ಬಿ ಎರಡನೇ ಅಂಕಿ. ಎ ಬಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಬಾರ್ 2ab ಬಾರ್ ಬಿ ಸ್ಕ್ವೇರ್. ಬೀಜಗಣಿತದಲ್ಲಿ ನೀವು ಬಹುಶಃ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅನ್ನೋದನ್ನು ನೀವು ಕಲ್ತಿರ್ತೀರ. ಅದನ್ನೇ ಇಲ್ಲಿ ಜ್ಞಾಪಿಸ್ಕೊಂಡು ಲೆಕ್ಕ ಹೇಗೆ ಬಿಡಿಸೋದು ಅಂತ ನೋಡೋಣಂತ. ಓಕೆ, ಒಂದು ಉದಾಹರಣೆ ತಗೊಳ್ಳೋಣಂತ. 64ರ ವರ್ಗ ತಗೊಳ್ಳೋಣ. ಓಕೆನಾ? 64ರ ವರ್ಗ. ಇಲ್ಲಿ ಎ ಅಂದರೆ 6, ಬಿ ಅಂದರೆ 4. ಅದನ್ನೇ ಇಲ್ಲಿ ಬೆಲೆ ಹಾಕಿಬಿಡೋಣಂತೆ. 6ರ ವರ್ಗ 2 ಗುಂಡ್ಲೆ 6 ಗುಂಡ್ಲೆ ಬಿ ಅಂದರೆ 4, ಬಿ ಸ್ಕ್ವೇರ್ ಅಂದರೆ 4ರ ವರ್ಗ. ಸರಳ ರೂಪಕ್ಕೆ ತರೋಣ ಇದನ್ನ. 6ರ ವರ್ಗ ಅಂದರೆ 36, 2 ಗುಂಡ್ಲೆ 6 ಗುಂಡ್ಲೆ 4 ಎಷ್ಟಾಯ್ತು? 48. 4ರ ವರ್ಗ 16. ಓಕೆ, ಹಿಂದಿನ ಎರಡು ಲೆಕ್ಕದಲ್ಲಿ ಏನು ಮಾಡಿದ್ರಿ, ಮುಂದಿನ ಅಂತ ನೋಡ್ರಿ. ವೆರಿ ಗುಡ್. ಈ ಒಂದನ್ನು ಇಲ್ಲಿ ನೀವು ಸೇರಿಸಬೇಕು. ಓಕೆ, ಸರಿಯಾಗಿ ಹೇಳಿದ್ರಿ. ಓಕೆ, 36 ಈ 48ಕ್ಕೆ ಈ ಒಂದನ್ನು ಇಲ್ಲಿ ಸೇರಿಸಿದ್ರಿ. ಹಾಗಾದರೆ ಇಲ್ಲಿ ಉಳಿತು 6. ಈಗ 36 48 1 49, ಇದು 6. ಓಕೆ, ಮತ್ತೆ ಮುಂದಿನಂತ ಏನು ಮಾಡೋಣ? ಎಸ್, ವೆರಿ ಗುಡ್. ಈ 4ನ್ನು ಇಲ್ಲಿ 36ಕ್ಕೆ ಸೇರಿಸೋದು. ಸರಿಯಾಗಿ ಹೇಳಿದ್ರಿ. 36 4 ಕೂಡಿಸೋದು. ಹಾಗಾದರೆ ಇಲ್ಲಿ ಉಳಿತು 9, ಇಲ್ಲಿ ಉಳಿದಿದ್ದು 6 ಉಳಿದಿದೆ. ಕೊನೆ ಹಂತಕ್ಕೆ ಬರೋಣ. ಹಾಗಾದರೆ 36 4 ಎಷ್ಟು? 40. ಈ ಬಾರ್ ತೆಗೆದುಬಿಡೋಣ. ಇಲ್ಲಿನೇ ಈ 9 ಹಾಗೆ ಇಲ್ಲಿಟ್ಬಿಡೋಣ, ಈ 6 ಹಾಗೆ ಇಲ್ಲಿಟ್ಬಿಡೋಣ. ಹಾಗಾದರೆ 4096 ಇದು 64ರ ವರ್ಗ ಆಗಿರುತ್ತೆ.